ಬೆಂಗಳೂರಿನಲ್ಲಿ ಬಿಬಿಎಂಪಿ ಎಲ್ಲ ರೀತಿಯಲ್ಲೂ ಕೂಡ ಊಟವನ್ನು ಮಾಡುತ್ತೆ. ಆದರೆ ಊಟ ಮಾಡಿದ ಮೇಲೆ ಗೊತ್ತಾಗಲ್ಲ, ಅದಕ್ಕೆ ನಿದ್ದೆಗೆ ಜಾರುತ್ತೆ. ಏನು ಕೆಲಸ ಮಾಡಬೇಕು ಅನ್ನೋದು ಗೊತ್ತೇ ಆಗಲ್ವೇನೋ. ಪದೇ ಪದೇ ಹೇಳ್ತಾ ಇರ್ತೀವಿ, ಒಣಗಿದಂತಹ ಮರಗಳನ್ನು ಕಟಾವು ಮಾಡಿ ಬೆಳೆದು ನಿಂತಹ ಮರಗಳಲ್ಲಿ ಮುರಿದು ಹೋಗಿರುವಂಥ ಟೊಂಗೆಗಳನ್ನು ಕಿತ್ತಾಕಿ ಅಂತ ಹೇಳಿ. ಅದಕ್ಕಂತ ಒಂದು ಟೀಮ್ ಇದ್ರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಇದರ ಪರಿಣಾಮ ಈಗ ಒಂದು ಟೊಂಗೆ ಬಿದ್ದು ಒಬ್ಬ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದಾನೆ. ಎಲ್ಲಾಗಿದ್ದ ಈ ಘಟನೆ ನೋಡಿ ಸ್ಟೋರಿಯನ್ನು. ಬೈಕ್ ಸವಾರನ ಮೇಲೆ ಬಿದ್ದ ಮರದ ಕೊಂಬೆ, ತಲೆಗೆ ತೀವ್ರ ಗಾಯ, ಸಾವು ಬದುಕಿನ ಮಧ್ಯೆ ಹೋರಾಟ. ಬಿಬಿಎಂಪಿ ವಿರುದ್ಧ ಕುಟುಂಬಸ್ಥರ ಆಕ್ರೋಶ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಅಪಘಾತ ಹಾಗೂ ದುರ್ಘಟನೆಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಮನೆಯಿಂದ ಹೊರಟವರು ವಾಪಸ್ ಬರ್ತಾರೆ ಅನ್ನೋ ನಂಬಿಕೆಯೇ ಇಲ್ಲದಂತಾಗಿದೆ. ಇಲ್ನೋಡಿ, ಯುವಕನೊಬ್ಬ ಬೈಕ್ ಮೇಲೆ ಹೋಗ್ತಿದ್ದಾನೆ. ಆದ್ರೆ ದಿಢೀರಂತ ಮರದ ಕೊಂಬೆ ಯುವಕನ ತಲೆ ಮೇಲೆ ಬಿದ್ದಿದೆ. ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ 29 ವರ್ಷದ ಯುವಕ ಅಕ್ಷಯ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ. ಬಸವನಗುಡಿಯ ಬ್ರಹ್ಮ ಚೈತನ್ಯ ಮಂದಿರದ ಬಳಿ ಬೈಕ್ ಸವಾರನ ಮೇಲೆ ಮರದ ಕೊಂಬೆ ಬಿದ್ದಿದ್ದು ತೀವ್ರ ಗಾಯಗೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಘಟನೆ ನಡೆದ ಬಳಿಕವೂ ಬಿಬಿಎಂಪಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ. ಪಾಲಿಕೆಯ ಅಧಿಕಾರಿಗಳ ವಿರುದ್ಧ ಗಾಯಾಳು ಅಕ್ಷಯ್ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಅವ್ರ ತಾಯಿ ತೀರೋ 1 ವರ್ಷ ಆಗಿದೆ. ಅವ್ರ ತಂದೆ ಡಯಾಲಿಸಿಸ್, ನಾಳೆ ಅವ್ರಿಗೆ ಅಡ್ಮಿಟ್ ಮಾಡಬೇಕು. ಅವ್ರ ತಂದೆ ಓಡಾಡಕ್ಕಾಗಲ್ಲ. ಇರೋ ಒಂದು ತಂಗಿನ ಮದುವೆ ಮಾಡ್ಕೊಂಡಿದ್ದಾರೆ. ಮನೇಲಿ ಕೆಲಸ ಮಾಡ್ಕೊಂಡು ಹುಡುಗ ಸಂಪಾದನೆ ಮಾಡ್ತಾ ಇದ್ದಾರೆ. ಸರ್, ಇವತ್ತು ಬಿದ್ದು ಈ ಥರ ಆಗಿದೆ. ಯಾರು ಸರ್ ಇದಕ್ಕೆ ಜವಾಬ್ದಾರಿ? ಇಮಿಡಿಯೇಟಾಗಿ ಆಪರೇಷನ್ ಮಾಡಬೇಕು ಅಂತ ಇದ್ದಾರೆ, ದುಡ್ಡು ಕಟ್ಟು ಅಂತ ಇದ್ದಾರೆ. ಒಬ್ಬೊಬ್ಬ ಬಿಬಿಎಂಪಿ ಆಫೀಸರು ಯಾರೂ ಬಂದಿಲ್ಲ ನಮ್ಗಿನ್ನೂ. ಇಲ್ಲಿ ಹೊರಗಡೆಯಿಂದ ಮನೆಗೆ ಬರಬೇಕಾದ್ರೆ ಟರ್ನಿಂಗ್ ಒಳಗಾಗಿರೋದು. ನಮ್ಮ ಮನೆ ಹತ್ರನೇ ಅದಿರೋದು. ಫುಲ್ ಹೆಡ್ ಇದಾಗಿದೆ. ಹೆಡ್ ಫುಲ್ ಇಂಜರಿ ಇದಾಗಿದೆ ರೀ. ಫುಲ್ ಇದಾಗೋಗ್ಬಿಟ್ಟಿದೆ, ಸ್ಕ್ರಾಪ್ ಆಗೋಗ್ಬಿಟ್ಟಿದೆ. ಅದು ಯಾರೋ ಅಲ್ಲಿರೋರೆಲ್ಲ ಲೋಕಲ್ ಇವರೆಲ್ಲ ತೊಗೊಂಡೋಗಿ ಅಡ್ಮಿಟ್ ಮಾಡಿರೋದು. ಅವ್ರು ಡಾಕ್ಟರ್ ಹೇಳ್ತಾ ಇದ್ದಾರೆ ಇನ್ನೂ ಒಂದು ಗ್ಯಾರಂಟಿ ಕೊಟ್ಟು 90% ಗ್ಯಾರಂಟಿ ಇಲ್ಲ ಅಂತ ಹೇಳ್ತಿದ್ದಾರೆ. ಶ್ರೀನಿವಾಸನಗರ ನಿವಾಸಿಯಾಗಿರೋ ಅಕ್ಷಯ್ ರಾಜಾಜಿನಗರದ ಖಾಸಗಿ ಕಂಪನಿಯೊಂದರಲ್ಲಿ HR ಆಗಿ ಕೆಲಸ ಮಾಡ್ತಿದ್ರು. ತಂದೆ ಡಯಾಲಿಸಿಸ್ನಲ್ಲಿದ್ದು ಕುಟುಂಬವನ್ನ ಅಕ್ಷಯ್ ನಿರ್ವಹಿಸ್ತಾ ಇದ್ರು. ಬೈಕ್ ಮೇಲೆ ಹೋಗುವಾಗ ತಲೆಯ ಮೇಲೆ ಕೊಂಬೆ ಬಿದ್ದಿದೆ. ಇದರಿಂದ ನಿಯಂತ್ರಣ ತಪ್ಪಿ ಪಕ್ಕದ ಕಾರಿಗೆ ಡಿಕ್ಕಿ ಹೊಡೆದಿದ್ದಾರೆ. ಮರದ ಕೊಂಬೆ ಬಿದ್ದ ಕೂಡಲೇ ಯುವಕ ಪ್ರಜ್ಞೆ ತಪ್ಪಿದ್ದಾನೆ. ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಯುವಕನ ತಲೆಯ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿದ್ದು ತಲೆಯಲ್ಲಿ ನರಗಳು ಬಿರುಕು ಬಿಟ್ಟಿವೆ. ಆ್ಯಕ್ಚುಲಿ ಏನಾಗಿದೆ ಅಂದರೆ ತಲೆ ಒಳಗಡೆ ಕಂಪ್ರೆಸ್ ಆಗಿದೆ. ಬಾಯಲ್ಲಿ ಮೂಗಲ್ಲಿ ತುಂಬಾ ಬ್ಲೀಡ್ ಆಗಿದೆ. ಅನ್ಕಾನ್ಷಿಯಸ್ ಅಂದರೆ ವೆಂಟಿಲೇಟರ್ ಇವಾಗ ಅಲ್ಲಿ ಪ್ರಶಾಂತ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ ತಕ್ಷಣ ವೆಂಟಿಲೇಟರ್ ಹಾಕಿನೇ ಕರ್ಕೊಬಂದಿದ್ದು. ಆಪರೇಷನ್ ಹೇಳಿದ್ದಾರೆ. 90% ಚಾನ್ಸ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಪೊಸಿಷನ್ ತುಂಬಾ ಕ್ರಿಟಿಕಲ್ ಇದೆ. ಆ ಮರಗಳೆಲ್ಲ ಹಂಗಂಗೆ ಕಟ್ ಮಾಡಿಸಿದ್ರೆ ಯಾಕೆ ಇಷ್ಟೊಂದು ತೊಂದರೆ ಆಗೋದು? ನಮಗೆ ಮನೆಗೆ ಇರೋದು ಆಧಾರ ಅವನೊಬ್ಬನೇ ಇರೋದು. ಅವ್ರ ತಂದೆ ಕಿಡ್ನಿ ಪೇಷೆಂಟು. ಅವ್ರ ತಂದೆನೂ ತುಂಬ ಸೀರಿಯಸ್ ಆಗಿದ್ದಾರೆ. ನಾವು ಈ ಸುದ್ದಿ ಕೇಳಿದ ತಕ್ಷಣ ಅವ್ರ ತಂದೆನೇ ಇದಾಗೋಗ್ಬಿಟ್ಟಿದೆ ಅಂತ ಓಡ್ ಬಂದ್ವಿ. ಇನ್ನು ಮುರುಗೇಶ್ ಪಾಳ್ಯದ ವಿನ್ಸರ್ ಮ್ಯಾನರ್ ರಸ್ತೆಯಲ್ಲಿ ಕಾರಿನ ಮೇಲೆ ಮರ ಬಿದ್ದಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಿಬಿಎಂಪಿ ಸಿಬ್ಬಂದಿ ಮರವನ್ನ ತೆರವುಗೊಳಿಸಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಪದೇ ಪದೇ ಮರದ ಕೊಂಬೆ ಬಿದ್ದು ಸಾವು ನೋವುಗಳಾದ್ರೂ ಪಾಲಿಕೆ ಎಚ್ಚೆತ್ತುಕೊಳ್ಳದಿರುವುದು ನಿಜಕ್ಕೂ ವಿಪರ್ಯಾಸ. ಮುಂದೆ ಈ ರೀತಿಯ ಅವಘಡಗಳು ಆಗದಂತೆ ಪಾಲಿಕೆ ಕ್ರಮ ಕೈಗೊಳ್ಳಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.